ಒಂದು ಕುಟುಂಬ ಇತ್ತು. ಅಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಅದು ತುಂಬ ಬಡ ಕುಟುಂಬ ಆಗಿರುತ್ತೆ. ಈ ಮನೆ ಯಜಮಾನ ಮದ್ಯ ವ್ಯಸನಿಯಾಗಿರ್ತಾರೆ. ದಿನಾಲೂ ಮನೆಗೆ ಕುಡ್ಕೊಬಂದು ಹೆಂಡತಿ ಮಕ್ಕಳಿಗೆ ಹೊಡೆದು ಹಿಂಸೆಯನ್ನು ಮಾಡ್ತಾ ಇರ್ತಾರೆ. ಈ ಹಿಂಸೆನ ಅನುಭವಿಸ್ತಿದ್ದ ಮಕ್ಕಳಿಬ್ಬರು ಕೂಡ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಬೆಳೆಯತೊಡಗ್ತಾರೆ. ಕಿರಿಯ ಮಗ ಓದಿ ವಿದ್ಯಾವಂತನಾಗಿ ಯಶಸ್ವಿ ಉದ್ಯಮಿ ಆದರೆ, ಹಿರಿಯ ಮಗ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಅವಿದ್ಯಾವಂತನಾಗ್ತಾನೆ, ಮದ್ಯ ವ್ಯಸನಿ ಕೂಡ ಆಗ್ತಾನೆ. ಒಂದೇ ವಾತಾವರಣದಲ್ಲಿ ಇಬ್ಬರು ಬೆಳೆದಿದ್ರೂ ಸಹ ಇಬ್ಬರ ವ್ಯಕ್ತಿತ್ವ ಮತ್ತು ಬೆಳವಣಿಗೆಯಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ಇದನ್ನು ಗಮನಿಸ್ತಿದ್ದ ಊರಿನ ಜನರು ಒಂದಿನ ಹಿರಿಯ ಮಗನನ್ನು ಪ್ರಶ್ನೆ ಮಾಡ್ತಾರೆ. ನಿನ್ನ ತಮ್ಮ ನೋಡು ಎಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸದಲ್ಲಿದ್ದಾನೆ, ನೀನು ಯಾಕೆ ಈ ಥರ ಕುಡ್ಕಾಗಿದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಆತ ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪನೇ. ಅವರು ದಿನ ಕುಡ್ಕೊಬಂದು ನನಗೆ ಹೊಡಿತಾಯಿದ್ರು, ಬೈತಾಯಿದ್ರು, ಹಿಂಸೆ ಮಾಡ್ತಿದ್ರು. ನಮ್ಮ ಅಪ್ಪನ ಬೈಗುಳಗಳು, ಹೊಡೆತಗಳು ನನ್ನ ಮನಸ್ಸನ್ನು ತುಂಬ ಘಾಸಿಗೊಳಿಸ್ತು. ಇದರಿಂದ ನನಗೆ ಓದೋಕ್ಕೂ ಕೂಡ ಆಸಕ್ತಿ ಬರಲಿಲ್ಲ. ಆದ್ದರಿಂದ ನಾನು ಓದ್ದೇ ಅವಿದ್ಯಾವಂತನಾದೆ. ಅದು ಅಲ್ಲದೆ ಸಮಾಜದವರು ನಮ್ಮನ್ನು ಕುಟುಂಬದವರು ಅಂತ ತುಂಬ ತಾತ್ಸಾರದಿಂದ ನೋಡ್ತಾಯಿದ್ರು. ನಮ್ಮ ಸಂಬಂಧಿಕರು ಸಹ ಇಲ್ಲಸಲ್ಲದ ಅಪವಾದವನ್ನು ಮಾಡ್ತಾಯಿದ್ರು. ಇದರಿಂದ ನನಗೆ ತುಂಬ ನೋವಾಯಿತು. ಈ ನೋವಿನಿಂದ ಹೊರಗಡೆ ಬರೋದಕ್ಕೆ ನಾನು ಕುಡಿಯೋಕ್ಕೆ ಶುರು ಮಾಡಿದೆ. ಕೊನೆಗೆ ಕುಡಿತವೇ ನನ್ನ ಜೀವನ ಆಗೋಯ್ತು ಅಂತ ಹೇಳ್ತಾನೆ. ಅದೇ ಥರ ಕಿರಿಯ ಮಗನನ್ನು ಹೋಗಿ ಜನ ಕೇಳ್ತಾರೆ, ನಿನ್ನಪ್ಪ ದಿನ ಕುಡ್ಕೊಬಂದು ಹೊಡಿತಾಯಿದ್ರು, ಬೈತಾಯಿದ್ರು, ಆದರೂ ನಿನ್ಗೆ ಇಷ್ಟು ಚೆನ್ನಾಗಿ ಓದಿದೀಯಾ, ನೀನು ಓದಿಗೇನು ಕಷ್ಟ ಆಗಲಿಲ್ವಾ, ನೀನು ಮುಂದುವರಿಲಿಕ್ಕೆ ಅದೇನೋ ಅಡ್ಡಿ ಆಗಲಿಲ್ವಾ ಅಂತ ಕೇಳ್ತಾರೆ. ನನ್ನಪ್ಪ ದಿನ ಕುಡ್ಕೊಬಂದು ಗಲಾಟೆ ಮಾಡ್ತಾಯಿದ್ರು, ಹೊಡಿತಾಯಿದ್ರು. ಅವರು ಹೊಡೆಯೋ ಪ್ರತಿಯೊಂದು ಹೊಡೆತಕ್ಕೂ ನನ್ನ ಮನಸ್ಸು ರೊಚ್ಚಿಗೆಡ್ತಾಯಿತ್ತು. ನಮ್ಮ ಅಪ್ಪನ ಥರ ನಾನು ಯಾವತ್ತೂ ಕುಡ್ಕ ಆಗಬಾರ್ದು ಅಂತ ಅವತ್ತೇ ತೀರ್ಮಾನ ಮಾಡಿದೆ. ಅವತ್ತಿಂದ ಕಷ್ಟಪಟ್ಟು ಓದೋಕ್ಕೆ ಶುರು ಮಾಡಿದೆ. ಈ ಸಮಾಜದಿಂದ ನಮಗಾದ ತಿರಸ್ಕಾರ, ಅವಮಾನಗಳು ನನ್ನ ಜೀವನದ ಗುರಿಯನ್ನು ಇನ್ನೂ ಗಟ್ಟಿಗೊಳಿಸ್ತಾ ಹೋಯಿತು. ಗೌರವದಿಂದ ಜೀವನ ಸಾಗಿಸಬೇಕು ಅಂತ ಛಲ ಹೊತ್ತು ಓದಿ ಮುಂದೆ ಬಂದೆ ಅಂತ ಹೇಳ್ತಾನೆ. ಅವನ ತಿಳುವಳಿಕೆಗೆ, ಅವನ ಜೀವನದೆಡೆಗಿನ ದೃಷ್ಟಿಕೋನಕ್ಕೆ ಜನ ತಲೆಬಾಗ್ತಾರೆ. ನೋಡಿ ಸ್ನೇಹಿತರೆ, ಜೀವನವೆಂಬ ಪಾಠಶಾಲೆಯಲ್ಲಿ ನೋವು, ಸೋಲು ಮತ್ತು ಸಮಾಜ ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತೆ. ನಾವು ಆ ಪಾಠಗಳನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಯಾವುದೇ ವ್ಯಕ್ತಿಯ ಅಭಿವೃದ್ಧಿ ಆಗಲಿ ಅಥವಾ ಅವನ ಅವನತಿಗೆ ಕೇವಲ ಅವನು ಹುಟ್ಟಿ ಬೆಳೆದ ವಾತಾವರಣ ಆಗಲಿ, ಅವನ ಕೌಟುಂಬಿಕ ಪರಿಸ್ಥಿತಿ ಆಗಲಿ ಕಾರಣ ಆಗಿರೋದಿಲ್ಲ. ಜೀವನದೆಡೆಗಿನ ನಮ್ಮ ದೃಷ್ಟಿಕೋನ, ನಮ್ಮ ಸಾಮರ್ಥ್ಯ, ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನಮ್ಮ ಸೋಲಿಗೆ ಅನ್ಯರನ್ನು ತಪ್ಪಿತಸ್ಥರನ್ನಾಗಿ ಮಾಡದೆ ಸಾಧಿಸುವ ಛಲ, ಆತ್ಮವಿಶ್ವಾಸ ಮತ್ತು ಉತ್ತಮ ಮೌಲ್ಯಗಳನ್ನು ನಮ್ಮದಾಗಿಸಿಕೊಂಡು ಆದರ್ಶದ ಜೀವನ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.